ನಮ್ಮ ಹಿಂದಿನ ವಿಡಿಯೋದಲ್ಲಿ ಶನಿ ಹಾಗೂ ಸೂರ್ಯದೇವನ ನಡುವೆ ವೈಷಮ್ಯ ಹೇಗೆ ಆರಂಭವಾಯಿತು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಶನಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಜನನವಾಗುತ್ತದೆ. ನಾರಾಯಣನ ಈ ಅವತಾರವನ್ನು ನೋಡಲು ಎಲ್ಲ ದೇವತೆಗಳು ಬರುತ್ತಾರೆ. ಶನಿಯೂ ಸಹ ಶ್ರೀಕೃಷ್ಣನನ್ನು ನೋಡಲು ಬಂದಾಗ ಕೃಷ್ಣನ ತಾಯಿ ಯಶೋಧೆ ಶನಿಯ ದೃಷ್ಟಿಯಿಂದ ಮಗುವಿಗೆ ಹಾನಿಯಾಗಬಹುದು ಎಂದು ಭಾವಿಸಿ ಶನಿಗೆ ಶ್ರೀಕೃಷ್ಣನನ್ನು ನೋಡಲು ಬಿಡುವುದಿಲ್ಲ. ಬೇಸರಗೊಂಡ ಶನಿಯು ಕಾಡಿಗೆ ತೆರಳಿ ತಪಸ್ಸನ್ನಾಚರಿಸುತ್ತಾನೆ. ಕೃಷ್ಣನು ಪ್ರತ್ಯಕ್ಷನಾಗಿ ಯಾಕೆ ಈ ಘೋರವಾದ ತಪಸ್ಸನ್ನಾಚರಿಸುತ್ತಿದ್ದೀಯಾ ಎಂದು ಕೇಳಿದಾಗ ಶನಿಯು, ನಾನು ನನ್ನ ಕರ್ತವ್ಯವನ್ನ ನಿಭಾಯಿಸುತ್ತಿದ್ದೇನೆ, ಆದರೆ ಜನರು ನನ್ನಿಂದ ಕೆಡುಕಾಗುತ್ತದೆ ಎಂದು ಭಾವಿಸಿ ಭಯಭೀತರಾಗಿ ನನ್ನ ಬಳಿ ಯಾರೂ ಬರುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ಶನಿಗೆ, ನಿನ್ನನ್ನು ಪೂಜಿಸುವವರಿಗೆ ಕಷ್ಟಗಳು ಕಡಿಮೆಯಾಗಿ ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ ಎಂದು ಆಶೀರ್ವದಿಸುತ್ತಾನೆ. ನಂತರ ಕೃಷ್ಣನು ತನ್ನ ಕೊಳಲನ್ನ ನುಡಿಸುತ್ತಾನೆ. ಗೋಪಿಯರೆಲ್ಲ ಕೃಷ್ಣನನ್ನ ಸುತ್ತುವರಿದು ಕೃಷ್ಣನು ಕೋಗಿಲೆಯಾಗಿ ಬದಲಾಗುತ್ತಾನೆ. ಅಂದಿನಿಂದ ಈ ಜಾಗವನ್ನು ಕೋಕಿಲಾವನವೆಂದು, ಶನಿದೇವನು ಅಲ್ಲಿ ನೆಲೆಸಿದ್ದರಿಂದ ಕೋಕಿಲಾವನ ಶನಿದೇವ ಅಂತ ಈಗಲೂ ಪ್ರತೀತಿಯಾಗಿದೆ. ಶನಿದೇವ ಅಲ್ಲಿ ಬರುವ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾನೆ.